ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನೀವೆಲ್ಲರೂ ಕೂಡ ಒಂದು ಬಡವರಾಗಿರ್ತೀರ. ಹಾಗೆ ನೀವೆಲ್ಲರೂ ಕೂಡ ಈ ಒಂದು ಚಿನ್ನ ಗೋಲ್ಡ್ ಏನಿದೆ ಇದನ್ನ ಅಡವಿಟ್ಟು ಕೂಡ ನೀವು ಒಂದು ಜೀವನನ ಸಾಗಿಸ್ತಾ ಇರ್ತೀರಲ್ವಾ. ಸೊ ನೀವೆಲ್ಲರೂ ಕೂಡ ಈ ಒಂದು ಚಿನ್ನವನ್ನು ಅಡವಿಟ್ಟು ನಿಮ್ಮ ಕಾರ್ಯಗಳನ್ನ, ನಿಮ್ಮ ಒಂದು ಕಷ್ಟಕಾಲ ಬಂದಾಗ, ಕಷ್ಟಕಾಲ ನಿಮಗೆ ಒದಗಿದಾಗ, ನೀವು ಬೇರೆ ಯಾವ ದಾರಿಯೂ ನಿಮಗೆ ಕಾಣದಾಗ ನೀವೇನು ಮಾಡ್ತೀರ ಅಂದರೆ ಚಿನ್ನವನ್ನು ಅಡವಿಟ್ಟು ನಿಮ್ಮ ಒಂದು ಕಷ್ಟಕ್ಕೆ ಒದಗುವ ಒಂದು ವಸ್ತು ಅಂತಲೇ ಹೇಳ್ಬೋದು ಈ ಒಂದು, ಅಥವಾ ಒಂದು ದೊಡ್ಡ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಈ ಒಂದು ಚಿನ್ನ ಅಲ್ವಾ. ಸೊ ಹಾಗಿದ್ರೆ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಇನ್ಮುಂದೆ ನೀವು ಚಿನ್ನ ಅಡವಿಟ್ಟು ಸಾಲ ಪಡೆಯೋಕ್ಕೂ ಮುನ್ನ ಈ ವಿಚಾರಗಳು ನಿಮಗೆ ಗೊತ್ತಿರಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಸೊ ಏನಿದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಫುಲ್ ಆಗಿ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಹಾಗಿದ್ರೆ ನೀವೇನು ಮಾಡಬೇಕು, ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಸೊ ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ನ ಹೇಳ್ತೇನೆ. ಸೊ ಇನ್ನು ಮುಂದೆ ನೀವು ಚಿನ್ನ ಅಡವಿಡ್ತಿದ್ರೆ, ಹಾಗೆ ಆ ಒಂದು ಅಡವಿಟ್ಟು ಆ ಒಂದು ಸಾಲವನ್ನು ಪಡೀತಿದ್ರ ಅಂದರೆ ಅದಕ್ಕೂ ಮುನ್ನ ಈ ಒಂದು ವಿಚಾರಗಳನ್ನ ಗೊತ್ತಿರಲಿ ನಿಮಗೆ ಅಂತ ಹೇಳ್ತಾ ಇದ್ದೇನೆ. ಹಾಗಿದ್ರೆ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಯಾರೆಲ್ಲ ಈ ಒಂದು ಸಬ್ಸ್ಕ್ರೈಬನ್ನು ಮಾಡಿದ್ದೀರಾ, ಹಾಗೆ ಲೈಕ್ ಮಾಡಿದ್ದೀರಾ, ಹಾಗೆ ಕಮೆಂಟ್ ಮಾಡಿದ್ದೀರಾ, ಅವ್ರಿಗೆ ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ನಿಮ್ಮ ಚಿನ್ನದ ಮೇಲೆ ಸಾಲ ಪಡೆಯುವ ಸರಳ ವಿಧಾನ, ಬಡ್ಡಿ ದರ ಮತ್ತು ಲಾಭಗಳು ಸಂಪೂರ್ಣ ಮಾಹಿತಿ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ತ್ವರಿತ ಹಣಕಾಸಿಗಾಗಿ ಚಿನ್ನದ ಮೇಲೆ ಸಾಲ ಲಭ್ಯವಾಗುತ್ತೆ ಅಲ್ವಾ. ಸೊ ಬ್ಯಾಂಕ್ ಮತ್ತು NBFCಗಳ ಬಡ್ಡಿ ದರಗಳ ನಡುವೆ ವ್ಯತ್ಯಾಸ ಏನು ಅದರ ಬಗ್ಗೆ ಕೂಡ ಹೇಳ್ತೇನೆ. ಸೊ ಸಾಲದ ಮೊತ್ತ ನಿರ್ಧಾರಕ್ಕೆ ಚಿನ್ನದ ಮೌಲ್ಯ ಮತ್ತು ಶುದ್ಧತೆ ಪ್ರಮುಖ. ಹೌದು, ಸೊ ಸಾಲದ ಮೊತ್ತ ಮತ್ತು ನಿರ್ಧಾರಕ್ಕೆ ಚಿನ್ನದ ಮೌಲ್ಯ ಎಷ್ಟಿದೆ ಹಾಗೂ ಅದರ ಶುದ್ಧತೆ ಎಷ್ಟಿದೆ. ಈಗ 24 ಕ್ಯಾರೆಟ್, 22 ಕ್ಯಾರೆಟ್, 18 ಕ್ಯಾರೆಟ್ ಅಂತಿದೆ ಅಲ್ವಾ. ಹಾಗೆ ಆ ಒಂದು ಗ್ರಾಮ್ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಈ ಒಂದು ಸಾಲ ಸಿಗುತ್ತೆ ಅಲ್ವಾ. ಸೊ ಚಿನ್ನದ ಮೌಲ್ಯ ಹೆಚ್ಚಿದ್ರೆ ಸಾಲದ ಮೊತ್ತವೂ ಕೂಡ ಹೆಚ್ಚಾಗುತ್ತೆ ಅಲ್ವಾ. ಸೊ ಇದರೆಲ್ಲದ್ರ ಬಗ್ಗೆ ನೀವು ಈ ಒಂದು ಚಿನ್ನವನ್ನು ಏನೂ ಕೂಡ ಗೊತ್ತಿಲ್ಲದೆ ನೀವು ಈ ಒಂದು ಚಿನ್ನ ಸಾಲವನ್ನು ಪಡಿತಾ ಇದ್ದೀರಾ, ಹಾಗಿದ್ರೆ ನೀವು ಈ ವಿಷಯವನ್ನು ನೀವು ತಿಳ್ಕೊಳ್ಳೇಬೇಕು. ಬಹಳಷ್ಟು ಬಡವರಿಗೆ ಈ ಒಂದು ವಿಷಯಗಳು ಗೊತ್ತಿರೋಕ್ಕಿಲ್ಲ. ಸೊ ಪಾಪ ಹೋಗ್ತಾರೆ, ಅವ್ರು ಕೊಟ್ಟಷ್ಟು ಅಮೌಂಟ್ನ ತಗೊಬರ್ತೀರಾ, ಹಾಗೆ ಆ ಒಂದು ಚಿನ್ನದ ಒಂದು 22 ಕ್ಯಾರೆಟ್ಗೆ ಎಷ್ಟು ಸಿಗುತ್ತೆ, 28 ಕ್ಯಾರೆಟ್ಗೆ ಎಷ್ಟು ಸಿಗುತ್ತೆ, ಹಾಗೆ ನಿಮಗೆ ಗೊತ್ತೇ ಇರೋದಿಲ್ಲ ಅಲ್ವಾ. ಸೊ ಚಿನ್ನದ ಮೌಲ್ಯ ಹೆಚ್ಚಿದ್ರೆ ಅದು ಸಾಲದ ಮೊತ್ತವೂ ಕೂಡ ಹೆಚ್ಚಾಗುತ್ತೆ. ಸೊ ಗೋಲ್ಡ್ ಲೋನ್ ಅಲ್ವಾ, ಇದೆಲ್ಲರೂ ಕೂಡ ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ಇನ್ವೆಸ್ಟ್ಮೆಂಟ್. ಹಾಗೆ ಅದ್ರ ಮೇಲೆ ಲೋನ್ ಸಿಗೋದು ಕೂಡ ತುಂಬ ಯಾರನ್ನೂ ಕೂಡ, ಯಾರ ಮುಂದೆ ಕೂಡ ₹1 ಕೈ ಚಾಚಿದ್ರೆ ನಮಗೆ ನಮ್ಮ ಗೋಲ್ಡ್ನ ತಗೊಂಡೋಗಿ ಇಟ್ಟು ನಮ್ಮ ಹಣವನ್ನು ಅಥವಾ ನಮ್ಮ ಅವಶ್ಯಕತೆಗಳನ್ನ ನಾವು ಪೂರೈಸ್ಕೊಳ್ಬೋದು ಅಲ್ವಾ. ಸೊ ಇದೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ವೀಕ್ಷಕರೇ. ಸೊ ಹಠಾತ್ ಹಣಕಾಸಿನ ಅಗತ್ಯವಿದ್ದರೆ ಚಿನ್ನದ ಮೇಲೆ ಸಾಲ ಅತ್ಯಂತ ಉಪಯುಕ್ತ ಆಯ್ಕೆ. ಬ್ಯಾಂಕುಗಳು ಮತ್ತು NBFCಗಳು ಕಡಿಮೆ ಡಾಕ್ಯುಮೆಂಟ್, ವೇಗವಾಗಿ ಹಣಕಾಸು ಒದಗಿಸುವ ಸೇವೆಯನ್ನು ನೀಡುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಗಳ ಪ್ರಕಾರ ಚಿನ್ನದ ಮೌಲ್ಯದ 75% ವರೆಗೂ ಸಾಲವನ್ನು ಪಡಿಬೋದು ಅಲ್ವಾ. ಆಗ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಈಗ ಚಿನ್ನದ ಬೆಲೆ ಒಂದು ಫಾರ್ ಎಕ್ಸಾಂಪಲ್ ತಗೊಳ್ತಾ ಇದ್ದೇನೆ, ಚಿನ್ನದ ಬೆಲೆ 60,000 ಅಂತ ಇದ್ದರೆ 75% ಅಥವಾ 60,000 ಅಂತ ಇದ್ದರೆ ನಿಮಗೆ 45,000ವರೆಗೂ ನಿಮಗೆ ಆ ಒಂದು ಚಿನ್ನದ ಮೊತ್ತದ ಹಣವೇನಿದೆ ಅದು ನಿಮಗೆ ಸಿಗುತ್ತೆ. ಸೊ ಸಾಲ ಸಿಗುತ್ತೆ, 45,000ವರೆಗೂ ನಿಮಗೆ ಸಾಲ ಸಿಗುತ್ತೆ. ನಿಮ್ಮ ಒಂದು ಚಿನ್ನದ ಮೊತ್ತ 60,000 ಅಂತ ಹೇಳಿದ್ರೆ. ಸೊ ಚಿನ್ನದ ಮೌಲ್ಯವು ಪ್ರಸ್ತುತ ಮಾರುಕಟ್ಟೆ ಬೆಲೆಯನ್ನು ಆಧರಿಸಿದೆ. ಚಿನ್ನದ ಬೆಲೆಗಳು ಏರಿಳಿತಗೊಳ್ಳುತ್ತವೆ, ಆದ್ದರಿಂದ ಸಾಲದ ಮೊತ್ತವು ಅದಕ್ಕೆ ತಕ್ಕಂತೆ ಬದಲಾಗಬಹುದು. ಸೊ ಸಾಲಗಾರರು ತಮ್ಮ ಅಡವಿಟ್ಟ ಚಿನ್ನಕ್ಕೆ ಉತ್ತಮ ಮೌಲ್ಯವನ್ನು ಪಡೆಯಲು ಸಾಲಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಇತ್ತೀಚಿನ ಚಿನ್ನದ ದರಗಳನ್ನು ಪರಿಶೀಲಿಸಲೇಬೇಕು, ಹೌದಲ್ವಾ. ಸೊ ನೀವು ಹಳೆಯ ಕಾಲ ಚಿನ್ನ ತಗೊಂಡಿರ್ತೀರಾ, ಆದರೆ ಇವಾಗ ಇಡುವಾಗ ನಿಮಗೆ ಅದಕ್ಕೆ ಜಾಸ್ತಿ ಮೊತ್ತವು ಸಿಗುತ್ತೆ. ಯಾಕಂದರೆ ಚಿನ್ನದ ರೇಟ್ ಏನಿದೆ ದಿನದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಅಲ್ವಾ. ಸೊ ನಿಮಗೆ ನಾವು ಯಾರಿಗೂ ಒಂದು ಕೈಗೆಟಕದ ರೀತಿಯಲ್ಲಿ ಆ ಒಂದು ಚಿನ್ನದ ಬೆಲೆ ಏರ್ತಾ ಇದೆ ದಿನದಿಂದ ದಿನಕ್ಕೆ. ಸೊ ಸಾಲದ ಮೊತ್ತ ನಿರ್ಧಾರಕ್ಕೆ ಪ್ರಮುಖ ಅಂಶಗಳು. ಸೊ ಚಿನ್ನದ ಮೇಲೆ ಸಾಲ ಪಡೆಯುವ ಮೊದಲು ಕೆಲವು ಅಂಶಗಳನ್ನು ನೀವು ಪರಿಗಣಿಸಲೇಬೇಕು ವೀಕ್ಷಕರೇ. ಸೊ ಏನದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸೊ ಚಿನ್ನವು ಅಮೂಲ್ಯವಾದ ಆಸ್ತಿಯಾಗಿದ್ದು ಅದು ಹಣಕಾಸಿನ ಅಗತ್ಯವಿರುವ ಸಮಯದಲ್ಲಿ ಸಾಲ ಪಡೆಯಲು ನಿಮಗೆ ಸಹಾಯ ಮಾಡುತ್ತೆ. ಚಿನ್ನದ ಶುದ್ಧತೆ, ಪ್ಯೂರಿಟಿ ಏನಿದೆ, ಇದು 18 ಕ್ಯಾರೆಟ್ ಅಥವಾ ಹೆಚ್ಚು ಶುದ್ಧತೆ ಹೊಂದಿದ್ರೆ ಮಾತ್ರ ಸಾಲ ಪಡೆಯಲು ಅನುಮತಿ ಅಲ್ವಾ. ಸೊ ಇದಕ್ಕಿಂತ ಕಮ್ಮಿ 18% ಕಮ್ಮಿ, ನಾನು ಒಂದು ವಿಡಿಯೋನ ಮಾಡಿದ್ದೇನೆ ಎಷ್ಟು ಕ್ಯಾರೆಟಲ್ಲಿ 18 ಕ್ಯಾರೆಟ್, 24 ಕ್ಯಾರೆಟ್, 22 ಕ್ಯಾರೆಟಲ್ಲಿ ಎಷ್ಟು ಚಿನ್ನ ಒಳಗೊಂಡಿರುತ್ತೆ ಅಂತ ನಾನು ಹೇಳಿದ್ದೆ ನಿಮಗೆ.
ಸೊ 22 ಕ್ಯಾರೆಟಲ್ಲಿ 96% ಇರುತ್ತೆ, ಹಾಗೆ ಇದರಲ್ಲಿ 92% ಇರುತ್ತೆ 24 ಕ್ಯಾರೆಟಲ್ಲಿ, ಹಾಗೆ 18 ಕ್ಯಾರೆಟಲ್ಲಿ ಇನ್ನೂ 86% ಮಾತ್ರ ಆ ಒಂದು ಚಿನ್ನವನ್ನು ಯೂಸ್ ಮಾಡಿರ್ತಾರೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೆ. ಸೊ ಈ ಒಂದು ಪ್ಯೂರಿಟಿ ಏನಿದೆ 18 ಕ್ಯಾರೆಟ್ ಮೇಲೆ ನಿಮ್ಮ ಚಿನ್ನ ಇದ್ದರೆ ಮಾತ್ರ ನಿಮಗೆ ಈ ಒಂದು ಚಿನ್ನವನ್ನು ಅಡವಿಡಲಿಕ್ಕೆ ಆಗುತ್ತೆ. ಓಕೆನಾ. ಸೊ ಈ ಒಂದು ಚಿನ್ನವನ್ನು ಅಡವಿಡಬೇಕಂದ್ರೆ ನಿಮಗೆ ಈ ಒಂದು 18 ಕ್ಯಾರೆಟ್ನ ಮೇಲೆ ನಿಮ್ಮ ಚಿನ್ನವಿರಬೇಕು, ಚಿನ್ನದ ಒಂದು ಪ್ಯೂರಿಟಿ ಇರಬೇಕು. ಸೊ ಚಿನ್ನದ ತೂಕ ನೆಕ್ಸ್ಟ್ ನೋಡಬೇಕಾಗುತ್ತೆ. ಸೊ ಆಭರಣದಲ್ಲಿರುವ ರತ್ನಗಳು ಸೇರಿ ಬೇರೆ ಲೆಕ್ಕಕ್ಕೆ ಬರೋದು, ಕೇವಲ ಚಿನ್ನದ ತೂಕಕ್ಕೆ ಮಾತ್ರ ಮೌಲ್ಯ ನೀಡಲಾಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ನಿಮ್ಗೆಲ್ಲರಿಗೂ ಒಂದು ಫ್ರೀ ಅಡ್ವೈಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವೆಲ್ಲರೂ ಚಿನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದು ಫ್ಯಾಷನ್ಗೆ ಆಗಿದ್ರೆ ಇಟ್ಸ್ ಓಕೆ, ಪರವಾಗಿಲ್ಲ, ನಿಮ್ಗೆ ಇಷ್ಟ ಬಂದದ್ದು ತಗೊಳ್ಳಿ. ಬಟ್ ನೀವು ಚಿನ್ನ ಖರೀದಿ ಮಾಡೋದು ನಿಮ್ಮ ಕಷ್ಟ ಕಾಲಕ್ಕೆ ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಕಲ್ಲುಗಳಾಗಿರಲಿ ಅಥವಾ ಹವಳವಾಗಿರಲಿ ಅಥವಾ ಯಾವುದೇ ಥರದ ಸ್ಟೋನ್ಸ್ ಆಗಿರಲಿ ಇದನ್ನು ಒಳಗೊಂಡಿರೋ ಚಿನ್ನವನ್ನು ಪರ್ಚೇಸ್ ಮಾಡಬೇಡಿ ಅಂತ ನಾನು ಹೇಳ್ತೇನೆ. ಬಿಕಾಸ್ ನಿಮಗೆ ಅದು ಕೊಡುವಾಗ ಯಾವುದೇ ರೀತಿಯಲ್ಲಿ ನಿಮಗೆ ಅದರಲ್ಲಿ ಲಾಭವಿರುವುದಿಲ್ಲ, ನೀವು ಕೊಂಡ್ಕೊಳ್ಳುವಾಗ ಮಾತ್ರ ಅದಕ್ಕೆ ಜಾಸ್ತಿ ಬೆಲೆ ಇರುತ್ತೆ. ಹಾಗಾಗಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅಥವಾ ನಿಮ್ಮ ಜೀವನೋಪಾಯಕ್ಕಾಗಿ ಮಾತ್ರ ಚಿನ್ನವನ್ನು ಪಡಿತಾ ಇದ್ದೀರಾ. ನೀವು ತುಂಬ ಒಂದು ಆಸ್ತಿ ಉಳ್ಳವರಾಗಿದ್ದರೆ ಅಥವಾ ಶ್ರೀಮಂತರಾಗಿದ್ದರೆ ನಿಮಗೆ ಡಿಸೈನ್ ಆಗಿ ಬೇಕು, ಅಥವಾ ನಿಮಗೆ ಅದು ಲೆಕ್ಕವೇ ಅಲ್ಲ, ಚಿನ್ನ ಎಷ್ಟು ಹೋದ್ರೂ ನನಗೆ ಲೆಕ್ಕ ಅಲ್ಲ, ಬಟ್ ಚಿನ್ನದಲ್ಲಿ ಇಂಥ ಡಿಸೈನ್ಸ್ ಇರಬೇಕು ಅಂದರೆ ಪರವಾಗಿಲ್ಲ, ಇಟ್ಸ್ ಓಕೆ, ನಿಮ್ಮ ಇಷ್ಟ. ಆದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ನನ್ನ ಕಷ್ಟ ಕಾಲಕ್ಕೆ ಈ ಒಂದು ಚಿನ್ನ ಒದಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ರತ್ನಗಳು ಅಥವಾ ಇನ್ಯಾವುದಾದ್ರೂ ಕಲ್ಲುಗಳು ಅಥವಾ ಹವಳ ಇರುವಂತಹ ಚಿನ್ನವನ್ನು ಖರೀದಿಸಬೇಡಿ. ಓಕೆನಾ. ಸೊ ಆಭರಣದಲ್ಲಿರುವ ರತ್ನಗಳು ಸೇರಿ ಒಂದು ರತ್ನಗಳನ್ನ ತೆಗೆದು ಚಿನ್ನದಲ್ಲಿ ಬಾಕಿ ಚಿನ್ನ ಮಾತ್ರ ಎಷ್ಟಿದೆ ಅದರ ಮೇಲೆ ಮಾತ್ರ ನಿಮಗೆ ಸಾಲ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ಬಡ್ಡಿದರ ವ್ಯತ್ಯಾಸ. ಸೊ ಬ್ಯಾಂಕುಗಳು ಸಾಮಾನ್ಯವಾಗಿ 9-10% ಬಡ್ಡಿ ದರ ನೀಡಿದರೆ ಇನ್ನು NBFCಗಳು 28% ವರೆಗೂ ಬಡ್ಡಿ ವಿಧಿಸಬಹುದು. ಓಕೆನಾ. ಸೊ ತುಂಬ ಅದು ಫಿನಾನ್ಸ್ಗಳಿರುತ್ತೆ. ಸೊ ಆ ಫಿನಾನ್ಸ್ಗಳೆಲ್ಲ ಜಾಸ್ತಿ ಬಡ್ಡಿಯನ್ನು ತಗೊಳ್ಳುತ್ತೆ. ಸೊ ಬ್ಯಾಂಕ್ಗಳು ಅತಿ ಕಡಿಮೆ ಒಂದು ಬಡ್ಡಿಯಲ್ಲಿ ನಿಮಗೆ ಈ ಒಂದು ಚಿನ್ನವನ್ನು ಅಡವಿಟ್ಟು ನಿಮಗೆ ಆ ಬಡ್ಡಿಯಲ್ಲಿ ಚಿನ್ನದ ಸಾಲವನ್ನು ಕೊಡ್ತಾರೆ, ಅಂದರೆ ಗೋಲ್ಡ್ ಲೋನ್ನ ಕೊಡ್ತಾರೆ. ಓಕೆನಾ. ಸೊ ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನಿದೆ ಅದನ್ನ ನೀವು ಖಂಡಿತವಾಗೂ ನೋಡ್ಕೋಬೇಕು. ನೀವು ಚಿನ್ನವನ್ನು ಅಡವಿಡಲಿಕ್ಕೆ ಹೋಗುವಾಗ ಇಷ್ಟು ವಿಷಯಗಳನ್ನ ನೀವು ತಿಳಿದಿರಲೇಬೇಕು. ಫಸ್ಟ್ ನಿಮ್ಮ ಚಿನ್ನದ ಪರಿಶುದ್ಧತೆ ಎಷ್ಟು, ನಿಮ್ಮ ಪ್ಯೂರಿಟಿ ಆಫ್ ಗೋಲ್ಡ್ ಎಷ್ಟು, 18 ಕ್ಯಾರೆಟಾ 22 ಕ್ಯಾರೆಟಾ 24 ಕ್ಯಾರೆಟಾ ಅನ್ನೋದನ್ನ ನೀವು ಗೊತ್ತಿರಬೇಕು. ನೆಕ್ಸ್ಟ್ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ನಿಮ್ಮ ಒಂದು ಚಿನ್ನದ ತೂಕವೆಷ್ಟಿದೆ ಅದರದ್ದು ಕೂಡ ನಿಮಗೆ ಅದರ ಬಗ್ಗೆ ಕರೆಕ್ಟ್ ಮಾಹಿತಿ ನಿಮಗೆ ಗೊತ್ತಿರಬೇಕು. ಇನ್ನು ಬಡ್ಡಿ ದರ ವ್ಯತ್ಯಾಸ ಎಷ್ಟಿದೆ, ಬ್ಯಾಂಕುಗಳಲ್ಲಿ ಎಷ್ಟು, ಇನ್ನು NBFCಗಳಲ್ಲಿ ಎಷ್ಟು, ಅಥವಾ ಚಿನ್ನವನ್ನು ಲೋನ್ ತಗೊಳ್ಳೋ ಒಂದು ಅಂಗಡಿಗಳಲ್ಲಿ ಎಷ್ಟು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇನ್ನು ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಸಾಲದ ಮೊತ್ತವು ಪ್ರಸ್ತುತ ಚಿನ್ನದ ದರವನ್ನು ಅವಲಂಬಿಸಿರುತ್ತದೆ. ಇದು ಪ್ರತಿದಿನ ಬದಲಾಗುತ್ತೆ ಅಲ್ವಾ. ಸೊ ಪ್ರತಿದಿನ ಬದಲಾಗುವಾಗ ನೀವು ಇವತ್ತಿನ ಚಿನ್ನದ ರೇಟ್ ಎಷ್ಟು ಅಥವಾ ಇವತ್ತು ಗ್ರಾಮ್ಗೆ 1 ಗ್ರಾಮಿಗೆ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಡು ನೀವು ಚಿನ್ನದ ಸಾಲವನ್ನು ಪಡೀಲಿಕ್ಕೆ ಹೋಗಬೇಕು. ಓಕೆನಾ. ಸೊ ಇದು ಉಪಯುಕ್ತವಾಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಇನ್ನು ಚಿನ್ನದ ಮೇಲೆ ಸಾಲಕ್ಕೆ ಸೂಕ್ತ ಆಯ್ಕೆ ಯಾವುದು ಅಂತ ಕೂಡ ನಾನು ಹೇಳ್ತೇನೆ ಇಲ್ಲಿ. ಸೊ ಚಿನ್ನದ ಸಾಲದ ಅವಧಿ ಸಾಮಾನ್ಯವಾಗಿ ಕೆಲವು ತಿಂಗಳುಗಳಿಂದ 3 ವರ್ಷಗಳವರೆಗೆ ಇರುತ್ತವೆ. ಸೊ ಕಡಿಮೆ ಅವಧಿಗಳು ಸಾಮಾನ್ಯವಾಗಿ ಕಡಿಮೆ ಬಡ್ಡಿ ದರಗಳೊಂದಿಗೆ ಬರುತ್ತವೆ. ಆದಾಗ್ಯೂ ಸಾಲಗಾರರು ಸಾಲದ ಅವಧಿಯನ್ನು ಆಯ್ಕೆ ಮಾಡುವ ಮೊದಲು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಬೇಕು. ನಿಮಗೆ ಅದು ಈ 1 ವರ್ಷದೊಳಗೆ ಅಥವಾ 2 ವರ್ಷದೊಳಗೆ ಅಥವಾ ಇಷ್ಟು ತಿಂಗಳೊಳಗೆ ನಿಮಗೆ ಅದನ್ನ ವಾಪಸ್ ತೆಗಿಬೋದಾ ಅನ್ನೋದನ್ನ ನೀವು ಖಚಿತಪಡಿಸ್ಕೊಳ್ಳಿ. ಬಿಕಾಸ್ ನೀವೆಲ್ಲರೂ ಎಲ್ಲಾದರೂ ಈ ಒಂದು ನಿಮಗೆ ಎಷ್ಟು ಸಾಲ ಕೊಡುತ್ತಾರೆ ಅಂದರೆ 75% ನಿಮ್ಮ ಚಿನ್ನದ 75% ನಿಮಗೆ ಸಾಲ ಕೊಡ್ತಾರಲ್ವಾ. ಸೊ ನೀವು ಅದನ್ನ ವಾಪಸ್ ತೆಗೆದಿಲ್ಲ ಅಂದರೆ ಯಾರಿಗೆ ಲಾಭ, ಅವ್ರಿಗೆ ತಾನೇ ಲಾಭ, ನಿಮ್ಗೆ ಯಾವತ್ತೂ ಲಾಭವಾಗೋದಿಲ್ಲ, ನೀವು ನಷ್ಟನೇ ಪಡ್ತಿದ್ದೀರಾ. ಅಥವಾ ನಿಮಗೆ ಆ ಚಿನ್ನವೇ ಬೇಡ ಅಂದರೆ ಮಾರ್ಬಿಡಿ, ಆದರೂ ನಿಮಗೆ ಲಾಭವೇ ಸಿಗುತ್ತೆ ಹೊರತು ನಷ್ಟವಾಗೋದಿಲ್ಲ. ಅದನ್ನ ನೀವು ಖಂಡಿತವಾಗಿಯೂ ವಾಪಸ್ ತೆಗಿತೀರಾ, ಅಡವಿಟ್ಟ ಚಿನ್ನವನ್ನು ಬಿಡಿಸ್ಲಿಕ್ಕೆ ನಿಮಗೆ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಈ ಒಂದು ಚಿನ್ನವನ್ನು ಅಡವಿಡಿ ವೀಕ್ಷಕರೇ. ಬಿಕಾಸ್ ನಿಮಗೆ ಇದು ನಷ್ಟ. ಓಕೆನಾ. ನೀವು ಅದನ್ನ ವಾಪಸ್ ತೆಗೆದಿದ್ರೆ ನಿಮಗೆ ತುಂಬ ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು. ಓಕೆನಾ. ಸೊ ಚಿನ್ನವನ್ನು ಸಾಲ ಬಿಡುವವರು ಯಾರಾದರೂ ಸರಿ ಅದನ್ನು ವಾಪಸ್ ತೆಗೀರಿ ಅಂತ ನಾನು ಹೇಳ್ತೇನೆ. ಬಿಕಾಸ್ ಚಿನ್ನದ ರೇಟ್ ಏನಿದೆ ಇದು ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಓಕೆನಾ. ಸೊ ಸಾಲಗಾರರು ಸಾಲದ ಅವಧಿಯನ್ನು ಆಯ್ಕೆ ಮಾಡುವ ಮುನ್ನ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಸೊ ಸಾಧಾರಣವಾಗಿ ಬ್ಯಾಂಕುಗಳು ಕಡಿಮೆ ಬಡ್ಡಿ ದರ ನೀಡಬಹುದು, ಆದರೆ NBFCಗಳು ಕಡಿಮೆ ದಾಖಲಾತಿ ಪತ್ರಗಳೊಂದಿಗೆ ತ್ವರಿತ ಸಾಲ ನೀಡುವ ಸೌಲಭ್ಯ ಹೊಂದಿದೆ. ನಿಜವಾಗ್ಲೂ ಬ್ಯಾಂಕಿಗೆ ನೀವು ತುಂಬ ಒಂದು ಡಾಕ್ಯುಮೆಂಟ್ಸ್ನ ಕೊಡಬೇಕಾಗುತ್ತೆ, ಆದರೂ ಕೂಡ ಪರವಾಗಿಲ್ಲ
ಅದರ ಬಡ್ಡಿ ದರ ಕಮ್ಮಿ ಇದೆ ಹಾಗೂ ಅದು ಸೇಫೆಸ್ಟ್ ಮೆಥಡ್ ಅಂತಲೇ ಹೇಳ್ಬೋದು. ಆದರೆ NBFCಗಳು ಏನಿದ್ದಾರೆ ಅವ್ರಿಗೂ ಕಡಿಮೆ ಅವರಿಗೆ ದಾಖಲಾತಿಗಳು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇಲ್ಲ ಅವ್ರಿಗೆ ಅಷ್ಟು. ಬಿಕಾಸ್ ನೀವು ಬಂದಿಲ್ಲ ಅಂದರೆ, ನೀವು ಅದನ್ನ ವಾಪಸ್ ತೆಗಿಲ್ಲ ಅಂದರೆ ಅವರಿಗೆ ಲಾಭ ಅಂತ ಅವ್ರಿಗೆ ಕರೆಕ್ಟಾಗಿ ಗೊತ್ತಿದೆ. ಓಕೆನಾ? ಸೊ ಆ ಒಂದು ತ್ವರಿತ ಸಾಲನ ಬೇಗನೆ ನೀವು ಹೋದ ತಕ್ಷಣ ಚೆಕ್ ಮಾಡಿ ಬೇಗನೆ ಕೊಟ್ಬಿಡ್ತಾರೆ ಅಲ್ವಾ. ಸೊ ಬ್ಯಾಂಕಲ್ಲಿ ಹಾಗಲ್ಲ, ಅವ್ರು ತುಂಬ ಲೇಟ್ ಮಾಡಿ ನಿಮಗೆ ಸಾಲವನ್ನು ಕೊಡ್ತಾರೆ. ನೀವು ಅದನ್ನು ಒಂದ್ಸಲ ನೋಡ್ಕೊಂಡಿರ್ಬೋದು. ಯಾರಾದರೂ ಚಿನ್ನವನ್ನು ಇಡಲಿಕ್ಕೆ ಅಡವಿಡಲಿಕ್ಕೆ ಹೋಗ್ತಾ ಒಂದು ಬ್ಯಾಂಕಿಗೆ ಹೋಗಿದ್ರೆ ಅವರಿಗೆ ಅದು ಗೊತ್ತಿರುತ್ತೆ. ಸೊ ಬಿಕಾಸ್ ತುಂಬ ಲೇಟ್ ಮಾಡಿ ಚೆಕ್ ಮಾಡಿ, ಪ್ಯೂರಿಟಿ ಚೆಕ್ ಮಾಡಿ, ಆ ಒಂದು ಗೋಲ್ಡ್ ಶಾಪ್ ಅವ್ರನ್ನ ಕರೆಸಿ ಅದನ್ನ ಚೆಕ್ ಮಾಡಿ ಅಲ್ಲ, ನಿಮಗೆ ಒಂದು 2 to 3 hours ಅದನ್ನ ಲೇಟ್ ಮಾಡಿನೇ ಕೊಡ್ತಾರೆ. ಓಕೆನಾ? ಆದರೆ NBFCಗಳಾಗಿರಲಿ, ಬೇರೆ ಚಿನ್ನದ ಅಂಗಡಿಗಳಾಗಿರಲಿ ನಿಮಗೆ ಬೇಗನೆ ಕೊಟ್ಬಿಡ್ತಾರೆ ಅಲ್ವಾ. ಸೊ ಸಾಲವನ್ನು ತೆಗೆದುಕೊಳ್ಳುವ ಮೊದಲು ಪ್ರಸ್ತುತ ಚಿನ್ನದ ಮೌಲ್ಯ ಅಥವಾ ಬಡ್ಡಿ ದರ ಮತ್ತು ನಿಯಮಾವಳಿಗಳನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ತುಂಬ ಜನ ಏನು ಗೊತ್ತಿಲ್ಲದೆ ಪಾಪ ಹೋಗಿ ಚಿನ್ನವನ್ನು ಅಡವ ಇಡ್ತಾ ಇದ್ದಾರೆ. ನಿಮ್ಮ ಏನೋ ಒಂದು ತುಂಬ ಕಷ್ಟ ನಿಮಗೆ ಒದಗಿರುತ್ತೆ, ನಿಮಗೆ ಆ ಚಿನ್ನದ ರೇಟ್ ಎಷ್ಟು ಅಂತ ಕೂಡ ನೀವು ನೋಡದೆ ಹೋಗಿ ಫಟ್ ಅಂತ ಇಟ್ಟು ಅದನ್ನು, ಆ ಹಣದ ಅವಶ್ಯಕತೆ ನಿಮ್ಮ ತಲೆಯಲ್ಲಿ ಇರ್ತದೆ ಹೊರತು ಆ ಚಿನ್ನ ಎಷ್ಟು ಬೇಕಾದರೂ ಆಗಿರಲಿ ಅಂತ ಹೇಳಿ ನೀವು ತಗೊಂಡೋಗಿ ಇಟ್ಬಿಡ್ತೀರಾ. ಈಗ ಮಾಡಬೇಡಿ. ಖಂಡಿತವಾಗ್ಲೂ ನಿಮಗೆ ಅದು ನಷ್ಟ ಅಂದರೆ ನಷ್ಟದ ಮೇಲೆ ನಷ್ಟ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೀವು ಎಚ್ಚೆತ್ತುಕೊಂಡಲ್ಲಿ ನಿಮಗೆ ನಷ್ಟ ಯಾವುದೇ ರೀತಿಯಲ್ಲಿ ಆಗೋದಿಲ್ಲ. ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಬಟ್ ನಾನು ಹೇಳ್ತಾ ಇದ್ದೇನೆ, ನೀವು ಕಷ್ಟಕ್ಕಾಗಿ ಚಿನ್ನವನ್ನು ಅಡವಿಟ್ಟು ಅಥವಾ ಚಿನ್ನವನ್ನು ಪರ್ಚೇಸ್ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಅದರಲ್ಲಿ ಸ್ಟೋನ್ಸ್ ಅಥವಾ ಬೇರೆ ಯಾವುದಾದ್ರೂ ಮೆಟೀರಿಯಲ್, ಚಿನ್ನವನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಮೆಟೀರಿಯಲ್ಸ್ ಇದ್ದರೆ ಅದನ್ನ ಖಂಡಿತವಾಗಿಯೂ ಪರ್ಚೇಸ್ ಮಾಡಬೇಡಿ. ಓನ್ಲಿ ಗೋಲ್ಡ್ ಏನಿದೆ ಅದನ್ನ ಮಾತ್ರ ಪ್ಲೇನಾಗಿ ತಗೊಳ್ಳಿ. ಬಿಕಾಸ್ ಚಿನ್ನನೇ ಅಲ್ವಾ. ಆದರೆ ಈ ಒಂದು ಸ್ಟೈಲಿಗೋಸ್ಕರ ತಗೊಳ್ಳೋದು ಎಲ್ಲವೂ ಕೂಡ ಅದರ ಒಂದು ಎಲ್ಲವನ್ನು ತೆಗೆದು ಬಿಸಾಡಿದ್ರೆ ನಿಮ್ಮ ಚಿನ್ನದಲ್ಲಿ ಬಾಕಿ ಏನೂ ಇರೋದಿಲ್ಲ. ಆದರೆ ನೀವು ಅದನ್ನು ಬೈ ಮಾಡುವಾಗ ತುಂಬಾ ದುಡ್ಡು ಅಮೌಂಟ್ ಏನಿದೆ ಇದನ್ನು ಕೊಟ್ಟು ತಗೊಳ್ತೀರಾ ಅನ್ನೋರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಡವರಾಗಿದ್ದರೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಮುಂದಿನ ಕಷ್ಟಕ್ಕೆ ಅಂತ ತಗೊಳ್ತಿದ್ರೆ ಸ್ಟೋನ್ಸ್ ಇದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರು. ಸೊ ಇದೊಂದು ಫ್ರೀ ಅಡ್ವೈಸ್ ಅಂತಲೂ ಕೂಡ ಹೇಳ್ತಾ ಇದ್ದೇನೆ. ಅಥವಾ ನಿಮಗೆ ಸ್ಟೈಲಾಗಿ ನನಗೆ ಅದು ಎಷ್ಟು ಹೋದರೂ ಪರವಾಗಿಲ್ಲ ಅಂತ ಹೇಳುವವರು ನಿಮಗೆ ಹೇಗೆ ಬೇಕಾದರೂ ಚಿನ್ನವನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಈ ಒಂದು ವಿಷಯಗಳನ್ನ ಕರೆಕ್ಟಾಗಿ ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಚಿನ್ನದ ಶುದ್ಧತೆ ಎಷ್ಟು, ನೀವು ಹೊಸದಾಗಿ ಪರ್ಚೇಸ್ ಮಾಡ್ತಿದ್ದೀರಾ ಅಂದರೂ ನಿಮ್ಮ ಪ್ಯೂರಿಟಿ ಎಷ್ಟಿದೆ ಅಂತ ಅನ್ನೋದನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೀವು ಚಿನ್ನವನ್ನು ಬೈ ಮಾಡುವಾಗ ಹೇಗೆ ಬೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ದೇನೆ. ಸೊ ನಿಮಗೆ ಹೋಗಿ ನೋಡ್ಕೋಬೋದು. ಅದರಲ್ಲಿ ಏನೆಲ್ಲ ಸೈನ್ಸ್ನ ನೋಡ್ಕೋಬೇಕು, ಯಾವುದೆಲ್ಲ ಒಂದು ವಿಷಯಗಳನ್ನ ನೀವು ತಿಳ್ಕೋಬೇಕು ಮೊದಲು ಚಿನ್ನವನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗೋಕ್ಕಿಂತ ಮೊದಲು ಅಂತ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ಖಂಡಿತವಾಗಿಯೂ ನೀವು ಆ ಒಂದು ಬಡವರಾಗಿದೆ, ನಿಮಗೆ ಅದರ ವಿಷಯ ಗೊತ್ತಿಲ್ಲ ಅಂದರೆ ಖಂಡಿತವಾಗಿಯೂ ಹೋಗಿ ಆ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಚಿನ್ನದ ತೂಕ, ಬಡ್ಡಿ ದರ ವ್ಯತ್ಯಾಸ, ಪ್ರಸ್ತುತ ಮಾರುಕಟ್ಟೆ ಬೆಲೆ ಇವೆಲ್ಲವನ್ನು ನೀವು ಪರಿಚಯಸ್ಥರಾಗಿ ನಿಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಚಿನ್ನದ ಶಾಪ್ಗೆ ಹೋಗಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಇನ್ನಷ್ಟು ಮಾಹಿತಿಗಳನ್ನ ನೀಡ್ತೇನೆ, ಹೊಸ ಮಾಹಿತಿಗಳ ಬಗ್ಗೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ವೀಕ್ಷಕರೇ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.